ಹಲೋ, ಮತ್ತೆ ಬಂದಿದ್ದೀನಿ. ಯಾವುದೇ ರೀತಿ ಇಂಟ್ರೋ ಇಲ್ಲ, ಇದಕ್ಕೆ ಡೈರೆಕ್ಟ್ ವಿಡಿಯೋನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಪ್ಲ್ಯಾನ್ಸ್ ಏನೂ ಮಾಡ್ಕೊಂಡಿರಲಿಲ್ಲ ಯೂಟ್ಯೂಬ್ಗೆ ವ್ಲಾಗ್ ಮಾಡೋಣ ಅಂತ. ನಾನು ರೀಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಶಾರ್ಟ್ಸ್ ವೀಡಿಯೋಸ್ಗೆ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಸೊ ಅದೇ ಕ್ಲಿಪ್ಸ್ನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಬೇಕಿದೆ, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇರೋದು. ಅಪ್ಪಿ ಬಸ್ ಸ್ಟಾಪ್ಗೆ ಬಿಡ್ತಾನೆ ಅಂತ ಅಂದ್ಕೊಂಡೆ, ಬಟ್ ಆದರೆ ನಾನೇ ಆಟೋ ಮಾಡಿಕೊಂಡು ಹೋಗಬೇಕಾಯ್ತು. ಸರಿ ಬಿಡು ಅಂದ್ಬಿಟ್ಟು ನಿಧಾನಕ್ಕೆ ರೆಡಿ ಆಗಿ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಅಂತಾರಲ್ಲ, ಅದೇ KSRTC ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಗೆ ನಾನು ಆಟೋದಲ್ಲಿ ಹೊರಟೆ. ಆಲ್ಮೋಸ್ಟ್ ಶುಕ್ರವಾರ ಒಂದು 11:30 ಆಗಿತ್ತು, 11 o'clock ಆಗಿತ್ತು ಅಂತ ಅನಿಸುತ್ತೆ. ನಾನು ಇಲ್ಲಿಂದ ಹೊರಟು ಬಸ್ ಹತ್ತಿದಾಗ ಯಾವುದೇ ರೀತಿ ಲಗೇಜ್ ಇಲ್ಲ. ಈ ಒಂದು ಹ್ಯಾಂಡ್ ಬ್ಯಾಗ್ ಇದೆ ನೋಡಿ, ಇದನ್ನು ಉಜ್ಜಾಡ್ತಾ ಇರೋ ಅಷ್ಟು ನಾನು ಬೇರೆ ಯಾವ ಬ್ಯಾಗ್ನೂ ಉಜ್ಜಾಡ್ತಾ ಇಲ್ಲ. ಎಲ್ಲೇ ಹೋದರೂ ಅದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ನನಗೆ ಅಷ್ಟು ಸ್ಪೇಷಿಯಸ್ ಆಗಿ ಇದೆ, ಎಲ್ಲನೂ ಡಂಪ್ ಮಾಡ್ಬೋದು ಅಂತ. ಇವಾಗ ಬಸ್ಸು ಫ್ರೀ ಇರೋದಕ್ಕೆ ಆಟೋದಲ್ಲಿ ಓಡಾಡೋರು ಕೂಡ ಕಮ್ಮಿ ಆಗಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾನಂತೂ ಯಾವಾಗ್ಲೂ ಊಬರ್, ಆಟೋ ಇದರಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಅವರು ಬಸ್ ಸ್ಟಾಪಿಗೆ ಬಿಟ್ಟರು, ನಾನು ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಮಳವಳ್ಳಿ ಬಸ್ನ ಹುಡಿಕೊಂಡು ಹೋದೆ. ಕೊನೆಗೂ ನನಗೆ ಬಸ್ಸು ಸಿಕ್ತು, ಸೀಟು ಸಿಕ್ತು, ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡೆ ನಾನು. ಇನ್ನು ಜನ ತುಂಬವರೆಗೂ ಅವರಂತೂ ಹೊರಡಲ್ಲ. ಸೊ ಹೊರಟ್ವಿ, ಕೊನೆಗೂ ಮನೆಗೆ ರೀಚ್ ಆದೆ. ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು, ವಿಡಿಯೋ ನಾನು ಮಾಡ್ಕೊಳ್ಳೇ ಇಲ್ಲ. ಆ ಒಂದು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಓಡಾಡೋ ಟೆನ್ಷನಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಸರಿ ಬಿಡು ಅಂತ ಅಂದ್ಬಿಟ್ಟು ಶನಿವಾರ ಫುಲ್ ಏನೂ ವೀಡಿಯೋಸ್ ಮಾಡಲಿಲ್ಲ. ಇದು ಕಂಪ್ಲೀಟಾಗಿ ಸಂಡೇದು ವಿಡಿಯೋ. ಅಪ್ಪಿಯವ್ರ ಊರಲ್ಲಿ ಹಬ್ಬ ಬಂದು ಸೋಮವಾರ ಮಂಗಳವಾರ ಇತ್ತು. ಸೋಮವಾರ ಲೈಕ್ ಕಂಡಾಯ ಅಂತ ಮಾಡೋದು, ಮಂಗಳವಾರ ನಾನ್ ವೆಜ್ ಊಟ ಅಂತ ಇಟ್ಕೊಂಡಿದ್ದು ಅವರು. ಇನ್ನು ಸೋಮವಾರ ಎಲ್ಲನೂ ಕ್ಲೀನ್ ಮಾಡ್ತೀವಿ ಅಂತಂದರೆ ನಮಗೆ ಆ ಬ್ಯುಸಿಲಿ ಆಗಲ್ಲ ಅಂತ ಅಂದ್ಬಿಟ್ಟು ಭಾನುವಾರ ನಾನು ಹೇಗಿದ್ದರೂ ವಾರ ಮಾಡ್ತೀನಿ. ಸೊ ನಾನು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲನೂ ಕೂಡ ವಾಶ್ ಮಾಡಿಕೊಂಡು ದೇವ್ರ ಮನೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ 2 ಡೇಸ್ಗೆ ಈಸಿ ಆಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಿಗ್ಗೆ ಎಲ್ಲ ಟೆರಸ್ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಇದೆಲ್ಲ ಕ್ಲಿಪ್ಸು ತೊಗೋಬೋದಾಗಿತ್ತು, ಫನ್ನಿಯಾಗಿರುತ್ತೆ ಅಂತ. ಬಟ್ ಆದರೆ ನನಗೆ ಅದೆಲ್ಲ ತಲೆ ಓಡಲೇ ಇಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೆ. ಡೈರೆಕ್ಟ್ ಈವ್ನಿಂಗ್ ಪೂಜೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದರದ್ದು ಸ್ವಲ್ಪ ಗ್ಲಿಪ್ಸಸ್ನ ತೊಗೊಂಡಿದ್ದಾಯಿತು. ನನ್ನ ಸಿಸ್ಟರ್ ಪೂಜಾ ಸಾಮಾನೆಲ್ಲನೂ ಕೂಡ ವಾಶ್ ಮಾಡಿ ಕೊಟ್ಟರು. ನಾನು ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆದೇನಿದೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ. ನಾನು ಪೂಜೆ ಸಾಮಾನ ಒರೆಸೋದಕ್ಕೆ ಈ ಥರ ಕೆಂಪು ಬಟ್ಟೆಗಳನ್ನ ಬಳಸೋದಿಲ್ಲ. ಯಾಕೆ ಅಂತಂದರೆ ಅದು ಬೇಗ ಹಾಳಾಗ್ಬಿಡುತ್ತೆ, ಮತ್ತು ಅದ್ರದ್ದು ಸಣ್ಣ ಬಟ್ಟೆದು ಕ್ಲಾತ್ದೇನಿರುತ್ತೆ ಅದೆಲ್ಲ ಪೂಜೆ ಸಾಮಾನಲ್ಲಿ ಅಂಟ್ಕೊಂಡಿರುತ್ತೆ. ಮೈಸೂರು ಮನೇಲಿ ನಾನು ಬೇರೆ ಥರ ಕ್ಲಾತ್ ಯೂಸ್ ಮಾಡ್ತೀನಿ, ಇವರು ಇದೇ ರೀತಿ ಬಳಸ್ತಾರೆ ನಮ್ಮತ್ತೆ. ಸೊ ಅದನ್ನೇ ನಾನು ಯೂಸ್ ಮಾಡಿದೆ. ಫೈನಲ್ ಆಗಿ ದೇವ್ರ ಮನೆ ಈ ರೀತಿ ಇತ್ತು. ಈ ಸಲ ಯಾವುದೇ ರೀತಿ ಬೆಳ್ಳಿ ಐಟಮ್ಸ್ ಏನೂ ಇಟ್ಟಿಲ್ಲ. ಎಲ್ಲ ಹಿತ್ತಾಳೆ, ತಾಮ್ರದ್ದು ಏನು ನಾರ್ಮಲಾಗಿ ಬಳಸ್ತಾ ಇದ್ವಿ ಅದೇ ಪೂಜೆ ಐಟಮ್ಸ್ಗಳನ್ನ ಇಟ್ಟಿದ್ದು. ಇದು ನೆಕ್ಸ್ಟ್ ದಿನದ್ದು ಅಂದರೆ ಮಂಡೇದು ಅಂತ ಅನಿಸುತ್ತೆ. ಅಲ್ಲೇ ನೋಡ್ಕೋದ್ರಿ. ಏನು ತೋರಿಸಿಯ ನೀನು? ಹಾಂ, ಏನು ತೋರಿಸ್ತೀಯ ಹೇಳು? ಹಸು, ಮೇಕೆ, ಕೋಳಿ ಇವನ್ನೆಲ್ಲ ಸಾಕೋಕ್ಕೆ ಅಂತ ಇವರು ಸಪ್ರೇಟ್ ಜಾಗದಲ್ಲಿ ಈ ರೀತಿ ಮನೆ ಕಟ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಇವರು ಇಲ್ಲೇ ಟೈಮ್ ಕಳೀತಾ ಇರ್ತಾರೆ, ನಮ್ಮ ಮಾವ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಕೂಡ. ನಾನಂತೂ ಇಲ್ಲಿಗೆ ರೆಗ್ಯುಲರ್ ಆಗಿ ಬರಲ್ಲ. ಇಷ್ಟು ಮದುವೆ ಆಗಿ 1 ವರ್ಷಕ್ಕೆ ಐ ಥಿಂಕ್ ಇದು ನಾನು 3ನೇ ಸಲನೋ 4ನೇ ಸಲನೋ ಬಂದಿರ್ಬೋದೇನೋ. ಅಲ್ಲಿ ಹೋಗಿದ್ದ ಟೈಮ್ಗೆ ಬಳೆ ಅಂಕಲ್ಲು ಬಂದರು. ಸೊ ನನಗೆ ಬಳೆಗಳಂದರೆ ತುಂಬಾ ಇಷ್ಟ. ನಾನು ಅದನ್ನು ರೆಗ್ಯುಲರಾಗಿ ಹಾಕಲ್ಲ ಅಂತಂದು ನಾನು ಯಾವಾಗ ಸ್ಯಾರಿ ವೇರ್ ಮಾಡ್ತೀನಿ ಅಥವಾ ಯಾವಾಗ ತೊಡಿಸ್ತಾರೆ ಅವಾಗ ಒಂದು 4-5 ದಿನ ಅಂತೂ ಕಂಟಿನ್ಯೂಸ್ ಆಗಿ ಹಾಕಿರ್ತೀನಿ. ನನಗೆ ಈಸಿಯಾಗಿ ಬಿಚ್ಚೋ ಥರ ಇರಬೇಕು ನಾನು, ಯಾಕೆಂದರೆ ನಾನು ಬಿಚ್ತಾ ಇರ್ತೀನಿ, ಹಾಕ್ತಾ ಇರ್ತೀನಿ ಅಲ್ವಾ. ಸೊ ತುಂಬ ಲೂಸಾಗೆ ತೊಗೊಳೋದು ನಾನು ಕರೆಕ್ಟಾಗಿ. ಇವಾಗಿರೋ ರೇಟಲ್ಲಿ ಚಿನ್ನದ ಬಳೆ ಅಂತೂ ನನ್ನಿಂದ ಇನ್ನೂ ತೊಗೊಳಕ್ಕೆ ಆಗ್ತಾಯಿಲ್ಲ. ಸೊ ಗಾಜಿನ ಬಳೆಗಳನ್ನಾದರೂ ನಾನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ನೋಡಿದಾಗೆಲ್ಲ ತೊಗೋತಾ ಇರ್ತೀನಿ. ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ನಾನು ಟೋಟಲಾಗಿ 2 ಡಜನ್ನ ತೊಡಿಸ್ಕೊಂಡು 1 ಡಜನ್ನ ನಾನು ಮನೆಗೆ ತೊಗೊಂಡೋದೆ. ಹಾಗೆ ನನ್ನ ಸಿಸ್ಟರ್ 2 ಡಜನ್ ತೊಡಿಸ್ಕೊಂಡ್ರು, ಅವರು 1 ಡಜನ್ ಮನೆಗೆ ತೊಗೊಂಡ್ರು. ನಾನು ನಮ್ಮ ಅತ್ತೆಗೂ ಕನ್ವಿನ್ಸ್ ಮಾಡಿ, ನಮ್ಮ ಅಜ್ಜಿಗೂ ಕನ್ವಿನ್ಸ್ ಮಾಡಿ ಎಲ್ರಿಗೂ ತೊಡಿಸ್ದೆ ನಾನು. ನಮ್ಮ ಅತ್ತೆ ನಮ್ಮ ಅಜ್ಜಿ ಇಬ್ಬರೂ ಫುಲ್ಲು ಟೈಟಾಗಿ ತೊಡ್ಸ್ಕೊಂಬಿಟ್ರು. ಅದೊಂಚೂರು ಸೌಂಡೇ ಮಾಡಬಾರ್ದು ಆ ರೀತಿ ತೊಡ್ಸ್ಕೊತಾರೆ ಅವರು. ನೆಕ್ಸ್ಟು ಈವ್ನಿಂಗಿಗೆ ನಾವು ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತು ಊಟಕ್ಕೆ. ಸೊ ನಮ್ಮತ್ತೆ ವಡೆ ಮತ್ತು ಪಾಯಸ, ಅನ್ನ ಸಾಂಬಾರು ಪ್ಲ್ಯಾನಿಂಗಲ್ಲಿದ್ದರು. ಸೊ ಅವ್ರಿಗೇನು ಹೆಲ್ಪ್ ಬೇಕೋ ಅದನ್ನೆಲ್ಲ ಮಾಡಿ ಕೊಟ್ವಿ. ನೆಂಟರು ಬರೋ ಟೈಮ್ಗೆ ವಡೆ ಹಾಕಿದ್ರೆ ಆಗುತ್ತೆ ಅಂದ್ಬಿಟ್ಟು ನಾವು ಅದನ್ನೆಲ್ಲ ರುಬ್ಬಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ.
ನಾನು ಈ ವಡೆ ಪಾಯಸ ಎರಡೂ ಕೂಡ ಇಷ್ಟಪಡಲ್ಲ. ನಾನು ಖೀರ್ ಇಷ್ಟಪಡ್ತೀನಿ, ಅದು ಜಾಸ್ತಿ ಸ್ವೀಟ್ ಇರಬಾರ್ದು. 2 ಗಂಟೆ ಟೈಮ್ಗೆ ಸಾರಿಸಿದ್ರು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದರೆ ಬೀದಿ ಎಲ್ಲ ತೊಳೆದು ರಂಗೋಲೆ ಬಿಡೋದು. ಸೊ ಎಲ್ಲ ಹೆಂಗಸ್ರು ನೀರು ಹಾಕ್ಕೊಂಡು ರಂಗೋಲೆ ಬಿಡೋ ಪ್ಲ್ಯಾನ್ ಸ್ಟಾರ್ಟ್ ಮಾಡ್ಕೊಂಡ್ರು ಎಲ್ಲರೂ. ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದ್ರು. ಫ್ರಂಟಲ್ಲಿ ನನ್ನ ಸಿಸ್ಟರು ರಂಗೋಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಅತ್ತೆ ಮನೆ ಡೋರಲ್ಲಿ ಇನ್ನೂ ಒಂದು ಕಡೆನೂ ರೋಡ್ ಬರುತ್ತೆ, 2 ಡೋರ್ ಇದೆ. ಸೊ ನಾನು ಹಿಂದ್ಗಡೆ ಇರೋ ಡೋರ್ ಹತ್ರ ಇರೋ ರೋಡ್ಗೆ ನಾನು ರಂಗೋಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲೆಲ್ಲ ಏನು ನೋಡಲೇಬೇಕು ಅನ್ನೋದೇನು ಇರಲಿಲ್ಲ, ಪಟಪಟ ಅಂತ ಬಿಟ್ಬಿಡ್ತಾ ಇದ್ದೆ. ಇವಾಗ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿದೆ. ಚಿಕ್ಕ ರಂಗೋಲೆ ಬಿಡ್ತಾ ಇರ್ತೀನಲ್ಲ, ಸೊ ದೊಡ್ಡ ರಂಗೋಲೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಅವಾಗೆಲ್ಲ ಬುಕ್ಕಲ್ಲೇ ಮೇಂಟೈನ್ ಮಾಡ್ತಾಯಿದ್ದೆ. ಇನ್ನೂ ಇದೆ ನಮ್ಮಮ್ಮ ಮನೆಯಲ್ಲಿ. ಸೊ ನಾನು ಈ 1-2 ರಂಗೋಲಿನ ಬಿಟ್ಟೆ. ನೋಡಿ ಹೇಗಿದೆ ಅಂತ ಹೇಳಿ. ಅಷ್ಟರಲ್ಲಿ ಹೆಂಗೆ ಸಂಜೆ ಆಯಿತು ಅನ್ನೋದೇ ಗೊತ್ತಿಲ್ಲ. ಒಂದು 6 o'clock 6:30 ಅನ್ನಂಗೇನೋ ಜನ ಎಲ್ಲ ಸ್ಟಾರ್ಟ್ ಆದರು. ಕಂಡಾಯ ಸ್ಟಾರ್ಟ್ ಆಯಿತು. ಈ ಹಬ್ಬ ಯಾಕೆ ಮಾಡ್ತಾರೆ, ಯಾವುದಕ್ಕೋಸ್ಕರ ಮಾಡ್ತಾರೆ, ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ಮಾರಿ ಹಬ್ಬ ಮಾಡ್ತಿದ್ರಂತೆ. ಮಾರಿ ಹಬ್ಬ ಸ್ಟಾಪ್ ಆಗಿರೋದ್ರಿಂದ ಇವರು ಕುರುಬನಕಟ್ಟೆ ಕಂಡಾಯನ ತರಿಸ್ತಾರೆ ಈ ಊರವರು ಅನ್ನೋದು ಅಷ್ಟೇ ನನಗೆ ಗೊತ್ತಿರೋದು. ಇನ್ ಡೀಟೇಲಾಗಿ ನನಗೆ ಏನೂ ಗೊತ್ತಿಲ್ಲ. ಇಷ್ಟ ಗೊತ್ತಿರೋದು. ನಿಮ್ಗೆ ಯಾರಿಗಾದ್ರೂ ಯಾಕೆ ಏನು ಎತ್ತ ಅನ್ನೋದೇನಾದರೂ ಗೊತ್ತಿದ್ರೆ ನನಗೂ ತಿಳಿಸ್ಕೊಡಿ, ನಾನು ತಿಳ್ಕೊತೀನಿ. ಪೂಜೆಗೆ ಆರತಿ ಪೂಜೆ ಸಾಮಾನೆಲ್ಲನೂ ಕೂಡ ಕೊಡಬೇಕಾಗಿತ್ತು. ಸೊ ಅದನ್ನೆಲ್ಲ ಕೊಟ್ಟರೆ ಅವರು ಪೂಜೆ ಮಾಡಿ ಕೊಡ್ತಾರೆ. ಮತ್ತು ಮನೆ ಮುಂದ್ಗಡೆ ಕಾಯಿ ಹೊಡೆದು ಕರ್ಪೂರ ಅಂಟಿಸಿ ಪೂಜೆ ಮಾಡಿ ಮತ್ತು ವಿಭೂತಿ ಎಲ್ಲ ಬಳೆದು ಕಳಿಸ್ತಾರೆ. ಸೊ ನನಗೆ ಇಷ್ಟೇ ಗೊತ್ತಿರೋದು. ಕೆಲವರು ಹರಕೆ ಹೊತ್ಕೊಂಡಿರ್ತಾರೆ ಮನೆಗೆ ಕರೆಸ್ತೀವಿ ಅಂತ, ಅದು ಮಂಗಳವಾರದೊತ್ತು ಮಾಡ್ತಾರೆ. ಇವತ್ತು ಕಂಡಾಯ ಹೋದ್ಮೇಲೆ ನೆಕ್ಸ್ಟ್ ದಿನ ಯಾರ್ಯಾರು ಮನೆಗೆ ಕರೆಸ್ತೀವಿ ಅಂತ ಹರಕೆ ಹೊತ್ಕೊಂಡಿರ್ತಾರೆ ಅವ್ರವ್ರ ಮನೆಗೆ ಕಂಡಾಯ ಹೋಗುತ್ತೆ. ಆ ಟಮಟೆ ಬೀಟಿಗೆ ನನ್ನ ಕೈಕಾಲೆಲ್ಲ ಅಲ್ಲೇ ಅಲ್ಲಾಡ್ತಾ ಇತ್ತು. ಯಾವ ಡ್ಯಾನ್ಸ್ ಮಾಡಬೇಕು ಅನ್ನೋ ವೈಬಲ್ಲಿ ಇರ್ತಿದೆ ನನಗೆ. ಮಕ್ಕಳು ಆಡೋದನ್ನೇ ನೋಡಿಕೊಂಡು ಖುಷಿ ಪಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೆ ನಾನು. ಆ ಬೀಟ್ ಸೌಂಡೆಲ್ಲ ಹಾಕಕ್ಕೆ ನನಗೆ ಇಷ್ಟ ಐತೆಲ್ಲ, ಗಿಜ ಗಿಜ ಅಂತ ಇರುತ್ತೆ. ಮತ್ತು ಆ ಸೌಂಡ್ಗೂ ನನಗೆ ಎಲ್ಲಿ ಕಾಪಿರೈಟ್ ಇಶ್ಯೂ ಬಂದ್ಬಿಡುತ್ತೋ, ಮತ್ತು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬೇರೆ ಇರುತ್ತಲ್ಲ, ಆರ್ಕೆಸ್ಟ್ರಾ ಥರ ಲೈಕ್ ಎಲ್ಲ ಕಡೆನೂ ಹಾಕಿರ್ತಾರಲ್ಲ ಸಾಂಗ್ದು, ನನಗೆ ಅದೆಲ್ಲಿ ಕಾಪಿರೈಟ್ ಇಶ್ಯೂ ಆಗಿಬಿಡುತ್ತೋ ಅನ್ನೋ ಕಾರಣಕ್ಕೆ ನಾನು ಎಲ್ಲರೂ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾರದು. ನೋಡಿ ಇವಾಗ ಬರ್ತಿದೆ ನೋಡಿ, ಅದೇ ಕಂಡಾಯ ಅಂತೆ. ಸೊ ಇದಕ್ಕೆ ಪೂಜೆ ಮಾಡಿಸಿ ಎಲ್ಲರೂ ಹೋಗಿ ಅಡ್ಡ ಬೀಳ್ತೀವಿ ಮನೆಯವರೆಲ್ಲರೂ ಕೂಡ. ಸೊ ಅಲ್ಲಿಗೆ ಇದು ಮುಗೀತು ಹಬ್ಬ ಅಂತ ಅರ್ಥ. ಈ ಸಲ ಸ್ವಲ್ಪ ಜನ ಜಾಸ್ತಿನೇ ಇದ್ರು, ಬಟ್ ಆದರೆ ಅಷ್ಟು ವೈಬ್ ಇದೆ ಅಂತ ಅನ್ನಿಸ್ಲಿಲ್ಲ. ಲಾಸ್ಟ್ ಟೈಮು ಕಮ್ಮಿ ಜನ ಕಾಣಿಸಿದ್ರು ಕೂಡ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಸಖತ್ತಾಗಿ ಕಿರ್ಚಾಡ್ಕೊಂಡು ಇದ್ರು. ಏನೋ ಗೊತ್ತಿಲ್ಲ, ಈ ಸಲ ಬರೀ ಚಿಕ್ಕ ಮಕ್ಕಳೇ ಡ್ಯಾನ್ಸ್ ಆಡ್ತಾಯಿದ್ರು, ದೊಡ್ಡವ್ರು ಯಾರೂ ಡ್ಯಾನ್ಸೇ ಮಾಡಲಿಲ್ಲ. ನನಗೆ ಅದೊಂದು ಎಂತಕ್ಕಪ್ಪ ಈ ಸಲ ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಸ್ಮೂತಾಗಿ ಹೋಗ್ತಾ ಇದೆಯಲ್ಲ ಹಬ್ಬ ಅಂತ ಅಂದ್ಕೊಂಡೆ. ಕಂಡಾಯ ಹೋದ್ಮೇಲೆ ಪೂಜೆ ಸಾಮಾನೆಲ್ಲ ಮನೆಗೆ ತಗೊಂಡೋಗಿ ಎತ್ತಿಟ್ಬಿಟ್ಟು ಅಡುಗೆಗೆಲ್ಲರೂ ರೆಡಿ ಮಾಡಬೇಕಿತ್ತಲ್ಲ, ವಡೆ ಹಾಕಬೇಕಿತ್ತು, ಎಲ್ಲನೂ ಮಾಡಿ ಮುಗಿಸ್ದೆ. ನಾನು ಯಾವ ಥರ ರೆಡಿಯಾಗಿದ್ದೆ ಅನ್ನೋದನ್ನು ನಾನು ತೋರಿಸ್ಲೇ ಇಲ್ಲ. ಸೊ ನಾನು ಈ ರೀತಿ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೆ. ನನ್ನ ಹತ್ರ ಈ ಕಲರ್ ಡ್ರೆಸ್ ಇರಲಿಲ್ಲ, ಸೊ ಅದಕ್ಕೆ ನಾನು ಇದನ್ನು ಪ್ರಿಫರ್ ಮಾಡಿದೆ. ಅದಕ್ಕೆ ಅದೇ ಥರದ ಬಳೆ ತೊಡಿಸ್ಕೊಂಡೆ. ನೆಕ್ಸ್ಟ್ ದಿನ ಅಂದರೆ ಮಂಗಳವಾರ, ತುಂಬ ಇಂಪಾರ್ಟೆಂಟ್ ಡೇ ನನಗಂತೂ ಅಲ್ಲ, ಈ ಬೇರೆ ಎಲ್ಲರಿಗೂ. ಭಟ್ರನ್ನ ಕರೆಸಿದ್ರು ಈ ಸಲ, ಎಲ್ಲರನ್ನೂ ಕರೆದಿದ್ರು ನಮ್ಮ ಅತ್ತೆ. ಸೊ ಎಲ್ಲರಿಗೂ ಮನೆಯವ್ರು ಮಾಡೋಕ್ಕಾಗಲ್ಲ. ನಮ್ಮ ಅಳತೆಗೆ ಒಂದು 10 ಜನಕ್ಕೆ ಆದರೆ ಮಾಡ್ಕೋಬೋದು. ಒಂದು 50 to 60-65 ರೇಂಜಲ್ಲಿ ಅಂದ್ಕೊಂಡಿದ್ದು, ಇಷ್ಟು ಜನ ಬರ್ಬೋದು ಅನ್ನೋ ಥರದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಭಟ್ರನ್ನ ಕರೆಸಿ ಅಡುಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಂದರೆ ಏನೇನು ಬೇಕೋ ಅವ್ರಿಗೆ ಎಲ್ಲನೂ ಕೂಡ ಐಟಮ್ಮು ಎಲ್ಲ ತಂದು ಕೊಟ್ಬಿಟ್ಟಿದ್ವಿ. ಮತ್ತು ಅವ್ರಿಗೆ ಮಿಕ್ಸಿಗೆ ಏನೇನು ಬೇಕು ಅದೆಲ್ಲ ಮಿಕ್ಸಿ ಮಾಡಿಕೊಡೋದು ಎಲ್ಲನೂ ಮಾಡಿಕೊಟ್ವಿ. ಯಪ್ಪ ಇದನ್ನೆಲ್ಲ ನೋಡೋದು, ಅವ್ರು ತೊಳೆಯೋದು, ಅದೊಂಥರ ಹಿಂಸೆ ನನಗೆ. ಬಟ್ ಬೇರೆ ಹೆಲ್ಪೆಲ್ಲ ಮಾಡ್ತೀನಿ. ಇಷ್ಟು ಜಾಸ್ತಿ ಅಂತ ಬಂದಾಗ ನನಗೆ ಒಂಥರ ಮುಖಕ್ಕೆ ಕೊಡ್ದಂಗೆ ಆಗಿಬಿಡುತ್ತೆ. ಸೊ ಫಸ್ಟು ಸ್ವೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಖೀರ್ ಮಾಡಿದ್ರು. ನನಗೆ ಖೀರ್ ತುಂಬಾ ಇಷ್ಟ, ಬಟ್ ಆದರೆ ನನ್ನ ಬ್ಯಾಡ್ ಲಕ್ ಏನಂದರೆ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ರು. ನಾನು ಅದನ್ನು ಸರಿಯಾಗಿ ತಿನ್ನೋಕ್ಕಾಗಿಲ್ಲ. ಮುದ್ದೆ ಓಣ್ಸೋಕ್ಕೆ 3 ಜನನೂ ತುಂಬ ಕಷ್ಟಪಟ್ಟರು. ಭಟ್ರು ಮತ್ತು ಅಪ್ಪಿ ನಮ್ಮ ಚಿಕ್ಕಪ್ಪ 3 ಜನನೂ ಚೆನ್ನಾಗಿ ತಿರುಗಿಸಿ ಮಾಡಿ ಅದಕ್ಕೆ ನಮ್ಮ ಮಾವನು ಒಂದು ಕೈ ಹಾಕಿ ಏನೋ ಒಂದು ಒಟ್ಟಿನಲ್ಲಿ ಚೆನ್ನಾಗಿ ಆಯಿತು. ನಾನಂತೂ ತಿಂದಿಲ್ಲ ಯಾವ ಪದಾರ್ಥಗಳನ್ನು, ಏಕೆಂದರೆ ನಾನು ತಿನ್ನಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು.
ಸೊ ಬಂದಿರೋರು ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸ್ವಲ್ಪ ಖಾರವಾಗಿತ್ತು ಅಂದರು. ಕೆಲವ್ರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವ್ರಿಗೆ ಖಾರ ಇಷ್ಟ ಆಗಲ್ಲ. ಸೊ ಸ್ವಲ್ಪ ಖಾರ ಇತ್ತು ಅಂತ ಹೇಳಿದ್ರು. ಏನು ಅಂತಂದರೆ ಮಾಡಿದ ಎಲ್ಲ ಐಟಮನ್ನು ಕೂಡ ಖಾಲಿ ಆಯಿತಂತೆ. ಸೊ ಅದೊಂದು ಖುಷಿ ವಿಚಾರ. ನನಗೆ ವೇಸ್ಟಾಗಿ ಉಳಿಸ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ ಅಂತಂದರೆ ಆ ಸಂಪತ್ತಿಗೆ ಯಾಕೆ ಮಾಡಬೇಕು ಅಂತ ಅನಿಸುತ್ತೆ. ಅದು ವೆಜ್ ಆದರೂ ಆಗಿರಲಿ, ನಾನ್ ವೆಜ್ ಆದರೂ ಆಗಿರಲಿ, ಖಾಲಿ ಆಗಬೇಕು. ನಮ್ಮ ಅಪ್ಪಿ ನಾನೊಂದು ಕೈ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅವನು ಕೂಡ ಹಿಟ್ಟಿನ ದೊಣ್ಣೆ ತೊಗೊಂಡು ಅಲ್ಲಾಡ್ಸೋಕೆ ಹೋದ. ಹೆಂಗೋ ಒಟ್ಟಿನಲ್ಲಿ ಮಾಡಿದ್ವಿ. ಮುದ್ದೆ ಕಟ್ಟಿದೆ ನಾನು. ಆ ಕ್ಲಿಪ್ಸ್ನ ನಾನು ಹುಡುಕ್ತಾ ಇದ್ದೀನಿ, ಆದರೆ ಅದು ನನಗೆ ಸಿಗಲಿಲ್ಲ. ಇನ್ನೂ ಒಂದು ಫೋನಲ್ಲಿ ಇದೆ, ಅಪ್ಪಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದು. ಅದು ನನ್ನ ಫೋನಲ್ಲಿಲ್ಲ. ಅದಿದ್ದಿದ್ರೆ ನಾನು ಅದನ್ನು ಕೂಡ ಅಟ್ಯಾಚ್ ಮಾಡ್ತಾ ಇದ್ದೆ. ನಾನ್ ವೆಜ್ನ ಇರೋವಂಥ ಮನೇಲಿ ಮಾಡಲ್ಲ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ ನಾವು ಚಿಕ್ಕದಾಗಿ. ಸೊ ಆ ಮನೇಲಿ ನಾನ್ ವೆಜ್ ಐಟಮ್ಸ್ಗಳನ್ನೆಲ್ಲ ಪ್ರಿಫರ್ ಮಾಡಿ ಅಲ್ಲೇ ಅಡುಗೆ ಮಾಡೋದು. ಮೇಲ್ಗಡೆ ಪೆಂಡಲ್ ಹಾಕ್ಸಿ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿಸಿದ್ರು. ನಾನು ಅದು ಯಾವ ಕ್ಲಿಪ್ಸನ್ನು ಕೂಡ ತಗೊಳ್ಳೋದಕ್ಕಾಗಿಲ್ಲ. ನಾನು ಮರ್ತೇ ಹೋದೆ ವಿಡಿಯೋ ಮಾಡ್ತಾ ಇದ್ದೆ ಅನ್ನೋದನ್ನು. ನನಗೆ ಗೊತ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇಲ್ಲ ಅಂತ, ಬಟ್ ನನ್ನ ಹತ್ರ ಇದ್ದಿದ್ದೆಲ್ಲ ಕ್ಲಿಪ್ಸ್ನೂ ಅಟ್ಯಾಚ್ ಮಾಡಿ ಹೇಳ್ತಾ ಇದ್ದೀನಿ, ಬೇಜಾರಾಗಬೇಡಿ. ಸೊ ಗ್ಯಾಪ್ ಸಿಗಬಾರ್ದು ಅಂದ್ಬಿಟ್ಟು ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.